ಇವತ್ತೊಂದು ಲಂಚ್ಗೆ ನಾನು ನಾಟಿ ಮಟನ್ ಪಲಾವ್ ಮಾಡ್ಕೋತಾ ಇದ್ದೀನಿ. ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋಕೆ ಮೊದಲಿಗೆ 1 kg ನಾಟಿ ಮಟನ್ ಇಟ್ಕೊಂಡಿದ್ದೀನಿ. ಇಷ್ಟು ನಾನು ಮಿಕ್ಸಿ ಜಾರ್ಗೆ 1/2 ಕಪ್ ಆಗೋಷ್ಟು ರಾಜರುಳ್ಳಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ 1/2 ಕಪ್ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಚಿಕ್ಕ ಶುಂಠಿ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಇದಕ್ಕೆ 1 ಸ್ಪೂನು ಚಕ್ಕೆ ಲವಂಗ ಪೌಡರ್ ಹಾಕಬೇಕಿತ್ತು, ಅದು ಸ್ಕಿಪ್ ಆಗೈತಿಲಿ, ನೀವು ಹಾಕೋಬೋದು. ಈ ಥರ ಪೇಸ್ಟ್ ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ಈ ಮಟನ್ಗೆ ಈ ಪೇಸ್ಟ್ನ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನಾನು ಉಪ್ಪು ಕೂಡ ಹಾಕ್ಕೊಳ್ತೀನಿ. ಈಗಲೇ ಸ್ವಲ್ಪ ಉಪ್ಪೆಲ್ಲ ಹಿಡಿಬೇಕಲ್ವ ಮಟನ್ಗೆ, ಅದಕ್ಕೋಸ್ಕರ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಮಟನ್ಗೆ ಹಿಡಿಯುತ್ತೆ. ಅದಕ್ಕೋಸ್ಕರ ಈ ಥರ ಮ್ಯಾರಿನೇಟ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು 10 ನಿಮಿಷ ಇದನ್ನು ನುನಿಯಕ್ಕೆ ಬಿಡಬೇಕು. 10 ನಿಮಿಷ ಮಟನ್ ಮಸಾಲೆ ಜೊತೆ ಚೆನ್ನಾಗಿ ನುಣ್ಮೇಲೆ ಈ ಕಡೆ ನಾನು ಕುಕ್ಕರ್ ಇಟ್ಕೊಂಡು ಯಾವಾಗಲೂ ಬಳಸೋಂಥ ಆಯಿಲ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಮಟನ್ನ ಈ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಈ ಥರ ಎಲ್ಲ ಮಟನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು, ಆಯಿಲ್ ಚೆನ್ನಾಗಿ ಹಿಡಿಯೋ ಥರ. ಯಾಕೆಂದರೆ ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಆದರೆ ಮಟನ್ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ನೀರು ಹಾಕ್ತಾನೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 4-5 ವಿಷಲ್ ಕೊಡಿಸ್ತೀನಿ. ಇದರಲ್ಲೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನೀರು ಹಾಕಲ್ಲ. ಮಟನ್ ಚೆನ್ನಾಗಿ ಬೇಯಬೇಕಂದ್ರೆ 4-5 ವಿಷಲ್ ಕೊಡಲೇಬೇಕು. ನಾಟಿ ಮಟನ್ ಆದರೆ 2 ವಿಷಲ್ ಆದರೆ ಸಾಕಾಗುತ್ತೆ. ಈಗ ಮಟನ್ ಬೇಯ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಈ ಕಡೆ ಸೊಪ್ಪೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಈ 3 ಥರ ಸೊಪ್ಪು ಹಾಕಿ ಮಟನ್ ಪಲಾವ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಟನ್ ಪಲಾವ್. ನಿಮ್ಮನಲ್ಲೂ ಈ ಥರ ಸೊಪ್ಪೆಲ್ಲ ಹಾಕಿ ಪಲಾವ್ ಮಾಡ್ಕೊಂಡು ನೋಡಿ, ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾನು ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಟನ್ ಅಥವಾ ಚಿಕನ್ ಪಲಾವ್ಗೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಪಲಾವ್. ಈ ರೀತಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನಾನು ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೊಳ್ತೀನಿ. 5-6 ಹಸಿಮೆಣ್ಸಿಕಾಯಿನೂ ಕಟ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ನಾನು ಟೊಮೊಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ. ಇಲ್ಲಿ ನಾನು 4-5 ಹುಳಿ ಟೊಮೊಟೊ ತೊಗೊಂಡು ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆ ಯಾವಾಗಲೂ ಬಳಸೋದು ಹುಳಿ ಟೊಮೊಟೊನೇ, ಬೇರೆ ಟೊಮೊಟೊ ಬಳಸೋದಿಲ್ಲ. ಯಾವುದೇ ಪಲಾವ್ ಮಾಡಬೇಕಾದ್ರೂ ಟೊಮೊಟೊ ಕೂಡ ಜಾಸ್ತಿ ಹಾಕೋತೀನಿ, ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ನೋಡ್ಬೋದು ಈಗ ಟೊಮೊಟೊ ಕೂಡ ಹೆಚ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ನಾನು ಕುಕ್ಕರ್ ಲಿಡ್ ಓಪನ್ ಮಾಡಿಕೊಂಡು ಮಟನ್ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಅದು ಈಗ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಈ ಕಡೆಗೆ ನಾನು ದೊಡ್ಡ ಪಾತ್ರೆ ಇಟ್ಕೊತಾ ಇದ್ದೀನಿ ಮಟನ್ ಪಲಾವ್ ಮಾಡ್ಕೊಳ್ಳೋದಕ್ಕೆ. ಈ ಪಾತ್ರೆಗೆ ನಾನು ರೆಗ್ಯುಲರಾಗಿ ಬಳಸೋಂಥ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಕೆಲವರು ಮಟನ್ಗೆಲ್ಲ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಬೋದು, ಆದರೆ ನಮ್ಮ ಮನೇಲಿ ರೂಢಿ ಆಗಿಬಿಡೈತೆ, ಹಂಗಾಗಿ ನಮಗೇನು ಅನ್ಸೋದಿಲ್ಲ, ಚೆನ್ನಾಗೇ ಇರುತ್ತೆ. ಇವಾಗ ಒಗ್ಗರಣೆಗೆ ಸ್ಟಾರ್ ಹಾಕೊಳ್ತಾ ಇದ್ದೀನಿ. ಮಸಾಲೆ ಐಟಮ್ಗಳನ್ನೆಲ್ಲ ಹಾಕೋತಾ ಇದ್ದೀನಿ. ಇಲ್ಲಿ ಹಾಕ್ತಾ ಇದ್ದೀನಲ್ವ ಮಸಾಲೆ ಎಲ್ಲ, ಇದು ನಮ್ಮ ಜಮೀನಲ್ಲೇ ಬೆಳೆದಿರೋಂಥದ್ದು. ನೆಕ್ಸ್ಟ್ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ. ಈ ಗ್ರೀನ್ ಚಿಲ್ಲಿ ಹಾಕೊಂಡ್ಮೇಲೆ ನಾನು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊತೀನಿ. ಈರುಳ್ಳಿ ಹಾಕೊಂಡಿದ್ದಾದಮೇಲೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇರ್ಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ನೆಕ್ಸ್ಟ್ ನಾನು ಟೊಮೊಟೊ ಹಾಕೊಳ್ತೀನಿ. ಇದಕ್ಕೆ ಟೊಮೊಟೊನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ತಿರುಗಿಸ್ಕೊಬೇಕು. ಇದಕ್ಕೆ ನಾನು ಇವಾಗ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಸಾಲ್ಟ್ ಹಾಕೊಂಡ್ಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಪ್ಲೇಟ್ ಮುಚ್ಚಿದ್ರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಅಷ್ಟರಲ್ಲಿ ನಾನು ಕುಟ್ಟನ್ನ ತಗೊಂಡು ಶುಂಠಿ ಬೆಳ್ಳುಳ್ಳಿನ ಹಾಕೊಂಡು ಜಿಡ್ಕೊತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿನೂ ಕೂಡ ಸಣ್ಣಕ್ಕೆ ಜಿಡ್ಕೊಂಡಿದ್ದಾಗಿದೆ, ಅದನ್ನು ಕೂಡ ಇದರೊಳಗಡೆ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಮತ್ತು ಈರುಳ್ಳಿ ಜೊತೆ. ಅದಾದ್ಮೇಲೆ ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನ ಹಾಕೊಳ್ತೀನಿ. ಸೊಪ್ಪು ಕೂಡ ಈ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಸೊಪ್ಪು ಕೂಡ ಚೆನ್ನಾಗಿ ಬೇಯ್ಕೋಬೇಕು. ಸೊಪ್ಪು ಚೆನ್ನಾಗಿ ಬೇಯೋವರೆಗೂ ಈ ಥರ ತಿರುಗಿಸ್ತಾ ಇರಬೇಕು. ಸೊಪ್ಪು ಬೆಂದಮೇಲೆ 1/2 ಕಪ್ಪು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದಾದ್ಮೇಲೆ 1/2 ಕಪ್ಪು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಜೊತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು 1 ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ನೆಕ್ಸ್ಟು ನಾನು ಬೇಯಿಸಿ ಇಟ್ಕೊಂಡಿರೋ ಮಟನ್ ಹಾಕೋತಾ ಇದ್ದೀನಿ. ಇದಕ್ಕೆ
ಮಟನ್ ಹಾಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಮಟನ್ಗೆ ಇಟ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ನಿಂಬೆಹಣ್ಣು ರಸನ ಇಂಟ್ಕೊತಾ ಇದ್ದೀನಿ ಇದಕ್ಕೆ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟು ಒಂದು ಕುದಿ ಬಂದಮೇಲೆ ರೈಸ್ ಹಾಕ್ಕೋಬೇಕು. ಈಗ ನೆಕ್ಸ್ಟ್ ನಾನು ರೈಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ ಮುಚ್ಚಬೇಕು ಚೆನ್ನಾಗಿ ಬೇಯೋದಕ್ಕೆ. 10 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ಚೆನ್ನಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಲಿಲ್ಲ ಅಂದರೆ ಮುಳ್ಳಕ್ಕೆ ಆಗಿಬಿಡುತ್ತೆ. ಮೇಲೆ ಕೆಳಗಡೆ ಎಲ್ಲ ಬೇಯಬೇಕು ಅಂದರೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಿಗೆ ಇಡಬೇಕು. ಈ ಥರ ಪ್ಲೇಟ್ ಮುಚ್ಚಿದಾದ್ಮೇಲೆ ಇದ್ರ ಮೇಲೆ ಭಾರವಾಗಿರೋದು ಏನಾದ್ರು ಇಡಬೇಕು. ನಾನು ಕುಟ್ಟಾಣಿ ಇಡ್ತಾಯಿದ್ದೀನಿ. 10 ನಿಮಿಷ ಈ ಥರ ಇಡಬೇಕು. ಇದನ್ನ ಏನಕ್ಕೆ ಇಡ್ತೀವಿ ಅಂತ ಅಂದರೆ ಚೆನ್ನಾಗಿ ದಮ್ ಕಟ್ಟುತ್ತೆ, ಹುಡುಗರಾಗುತ್ತೆ ಪಲಾವ್ ಅಂತ. ನೋಡೋಣ ಬನ್ನಿ ನಮ್ಮನೆ ಮಟನ್ ಪಲಾವ್ ಹೇಗಾಗಿದೆ ಅಂತ. ನೋಡ್ಬೋದು ಎಷ್ಟು ಉದ್ರಾಗಿದೆ ಅಂತ ಅನ್ನೋದನ್ನ. ಪಲಾವ್ ಅಂಥದ್ದೆಲ್ಲ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ರೆ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಬೋಸಿನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಒಂದು ಸ್ಕಿಪ್ ಮಾಡ್ದಂಗೆ ಮಾಡಿದ್ರೆ ಒಳ್ಳೆ ಮಟನ್ ಪಲಾವ್ ರೆಡಿ ಮಾಡಿ. ನೋಡ್ಬೋದು ಫೈನಲಿ ನಮ್ಮನೆ ನಾಟಿ ಮಟನ್ ಪಲಾವ್ ಈ ಥರ ರೆಡಿಯಾಗಿದೆ. ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಮೇಲ್ಗಡೆ ಬಾಲ್ಕನಿಲಿ ಇಂಡೋರ್ ಪ್ಲ್ಯಾಂಟ್ಗಳನ್ನ ರೀಪಾಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಇಂಡೋರ್ ಪ್ಲ್ಯಾಂಟ್ಗಳಿಗೆ ಹಾಕೋ ಕೋಕೋಫಿಟ್ ಗೊಬ್ಬರ ಮತ್ತು ಪಾಟ್ನ ತಂದಿಟ್ಕೊಂಡಿದ್ದೆ, ತುಂಬ ದಿನ ಆಗಿತ್ತು. ಇವತ್ತು ರೀಪಾಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮನೆ ಇಂಡೋರ್ ಪ್ಲ್ಯಾಂಟ್ಗಳನ್ನ ರೀಪಾಟ್ ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ. ನಾನಿವತ್ತು ಇಷ್ಟೆಲ್ಲ ಪ್ಲ್ಯಾಂಟ್ಗಳನ್ನ ಇಟ್ಕೊಂಡು ಪಾಟ್ಗಳನ್ನ ಇಟ್ಕೊಂಡು ಪ್ಲ್ಯಾಂಟ್ನ ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಈ ವ್ಲಾಗಲ್ಲಿ ನೋಡೋಣ ಬನ್ನಿ. ಇಲ್ಲಿ ಕೋಕೋಫಿಟ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಕೆಮ್ಮಣ್ಣು ತೊಗೋಬೇಕು. ಅದಾದಮೇಲೆ ಮರಳು. ಈ 3 ಐಟಮ್ ಇಟ್ಕೊಂಡ್ರೆ ನಾವು ಫಸ್ಟ್ ಕ್ಲಾಸಾಗೆ ಇಂಡೋರ್ ಪ್ಲ್ಯಾಂಟ್ಗಳಿಗೆ ನಾವು ಮರಳನ್ನು ತಯಾರು ಮಾಡ್ಕೋಬೋದು. ಇಂಡೋರ್ ಪ್ಲ್ಯಾಂಟ್ಗಳು ಚೆನ್ನಾಗಿ ಗ್ರೋತ್ ಆಗಿ ಬೆಳೆಯುತ್ತೆ. ನೋಡೋಣ. ಮೊದಲಿಗೆ ನಾನು ಜಾಸ್ತಿ ಪ್ರಮಾಣದಲ್ಲಿ ಕೋಕೋಫಿಟ್ ಗೊಬ್ಬರನ ಹಾಕೋಬೇಕು. ಇಷ್ಟನ್ನು ನಾನೀಗ ಹಾಕ್ಕೊತಾ ಇದ್ದೀನಿ. ಇದನ್ನ ನಾವು ಸಿಮೆಂಟ್ ಯಾವ ಥರ ನಾವು ಸಿಮೆಂಟ್ ಕಲ್ಸ್ಕೊಳ್ಳೋರು ಮಾಡ್ತಾರಲ್ಲ ಆ ಥರ ನಾವು ಕೋಕೋಫಿಟ್ ಗೊಬ್ಬರನ ಈ ಥರ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟು ಕರಣಿಲೆ ಕೆಮ್ಮಣ್ಣು ಹಾಕೋತಾ ಇದ್ದೀನಿ ನಾನು. ಕೆಮ್ಮಣ್ಣ 5-6 ಕರಣಿ ಹಾಕೋಬೇಕು. ಈ ಕಲ್ಲು ಕವರ್ ಎಲ್ಲನೂ ಎತ್ತಿಬೇಕು. ಇದನ್ನು ಸ್ವಲ್ಪನೇ ಇರಬಾರ್ದು. ಕಲ್ಲು ಈ ಥರ ಇರೋದನ್ನ ಫಿಲ್ಟ್ರ್ ಮಾಡ್ಕೊಬೇಕು. ಕೆಮ್ಮಣ್ಣ ಹಾಕೋತಾ ಇದ್ದೀನಿ. ಕೆಮ್ಮಣ್ಣ 5-6 ಕರಣಿ ಹಾಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಮರಳನ್ನ 7-8 ಕರಣಿ ಹಾಕೋತಾ ಇದ್ದೀನಿ. 7-8 ಕರಣಿ ಹಾಕೊಂಡ್ಮೇಲೆ ಚೆನ್ನಾಗಿ 3 ಮಿಕ್ಸ್ ಮಾಡ್ಕೋಬೇಕು. ಇಂಡೋರ್ ಪ್ಲ್ಯಾಂಟ್ಗೆ ಮನೆಯಲ್ಲೇ ಮಣ್ಣನ್ನ ತಯಾರು ಮಾಡಬೇಕು ಅಂತ ಅಂದರೆ ಕೋಕೋಫಿಟ್ ಗೊಬ್ಬರನ ಜಾಸ್ತಿ ಹಾಕೋಬೇಕು. ಅದ್ರ 1/4 ಭಾಗಷ್ಟು ಕೆಂಪು ಮಣ್ಣು ಹಾಕೋಬೇಕು. 1/4 ಭಾಗಕ್ಕಿಂತ ಜಾಸ್ತಿ ಮರಳನ್ನ ಹಾಕೋಬೇಕು. ಇಷ್ಟನ್ನು ಪ್ರೊಸೀಜರ್ನ ನಾವು ಮಾಡಿದ್ರೆ ಇಂಡೋರ್ ಪ್ಲ್ಯಾಂಟ್ಗೆ ಒಳ್ಳೆ ಮಣ್ಣು ತಯಾರಾಗುತ್ತೆ. ಈ ಥರ ಮಣ್ಣನ್ನ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇಂಡೋರ್ ಪ್ಲ್ಯಾಂಟ್ಗೆ ಪಾಟ್ನ ತಂದಿಟ್ಕೊಂಡಿದ್ದೆ, ಅದಕ್ಕೆ ಫಿಲ್ ಮಾಡ್ಕೊಳ್ತೀನಿ ಈ ಮಣ್ಣನ್ನ. ಈ ಪಾಟ್ಗಳಿಗೆ ಈ ಮಣ್ಣನ್ನು ಹಾಕೊತಾ ಇದ್ದೀನಿ. ಈ ಥರ ಹಾಕೋತೀನಿ. ಒಂದು ಪಾಟ್ ಈ ಥರ ರೆಡಿ ಆಯಿತು. ಹಾಗೆಯೇ ಎಲ್ಲ ಪಟ್ಕೊಳ್ಗೂ ಹಾಕೊಂಡ್ಬರ್ತೀನಿ. ಆಮೇಲೆ ಪ್ಲ್ಯಾಂಟ್ ಈಗ ಈ ಮಣ್ಣನ್ನು ಈ ಪಾಟ್ ಕೆಳಗಡೆ ಹಾಕೋತಾ ಬರ್ತೀನಿ. ಈ ರೆಡಿಯಾಗಿರೋ ಮಣ್ಣನ್ನು ಈ ಥರ ಹಾಕೊಳ್ಳೋದು. ಎಲ್ಲ ಪಟ್ಕೊಳ್ಗೂ ಹಾಕೋಬಿಟ್ಟು ಆಮೇಲೆ ಪ್ಲ್ಯಾಂಟ್ ಹಾಕ್ತೀನಿ. ನೋಡಿ, ಇಂಡೋರ್ ಪ್ಲ್ಯಾಂಟ್ಗಳನ್ನ ಮನೇಲಿ ಹಾಕೋದು ತುಂಬಾ ಒಳ್ಳೆಯದು ಹೆಲ್ತ್ ವೈಸು. ಮತ್ತು ಮನೇಲಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಮನೇಲಿ. ಈ ಪಾಟ್ಗೆ ನಾನು ಜೇಡ್ ಪ್ಲ್ಯಾಂಟ್ನ ಹಾಕ್ತಾ ಇದ್ದೀನಿ. ಜೇಡ್ ಪ್ಲ್ಯಾಂಟು ಮನೆಗೆ ಒಯ್ತೆ ಮನಿ ಪ್ಲ್ಯಾಂಟ್ ಅಂತ ಅಂತಾರೆ. ಇಲ್ಲಿ ನೋಡ್ಬೋದು, ಇದೇ ಅದು ಜೇಡ್ ಪ್ಲ್ಯಾಂಟು.
ಅದನ್ನು ನಾನು ತಂದಿದ್ದೀನಿ. ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಈ ಪ್ಲ್ಯಾಂಟ್ನ ತಗೊಬಂದಿದ್ದೀನಿ. ಆಗ್ನೇಯ ದಿಕ್ಕಿಗೆ ಇಟ್ಕೋಬೇಕಂತ ಇದು. ಹಾಗಾಗಿ ನಾನು ಈ ಪ್ಲ್ಯಾಂಟ್ನ ಈ ಪಾಟ್ಗೆ ರೀಪಾಟ್ನಿಂಗ್ ಮಾಡ್ತಾ ಇದ್ದೀನಿ. ಆಮೇಲಿಂದ ಸುತ್ತ ಮಣ್ಣನ್ನು ಹಾಕೋದು. ಈಗ ಜೇಡ್ ಪ್ಲ್ಯಾಂಟ್ ಈ ಥರ ರೆಡಿ ಆಯಿತು. ನೆಕ್ಸ್ಟ್ ನಾನು ಈ ಪ್ಲ್ಯಾಂಟ್ ನೇಮ್ ಬಂದು ಬ್ಲ್ಯಾಕ್ ಜೆಡ್ ಅಂತ. ಇದನ್ನ ಈಗ ರೀಪ್ಲಾಂಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಇಂಡಿಯಾಗೆ ತುಂಬಾನೇ ಒಳ್ಳೆಯದು, ನೆಗೆಟಿವ್ ಎನರ್ಜಿನ ಎಳ್ಕೊಳ್ಳುತ್ತಂತೆ. ಹಾಗಾಗಿ ಈ ಪ್ಲ್ಯಾಂಟ್ನ ನಾನು ಇಷ್ಟಪಟ್ಟು ತಗೊಬಂದೆ. ವಾಸ್ತು ಪ್ರಕಾರವಾಗಿ ಪ್ಲ್ಯಾಂಟ್ಗಳನ್ನ ಇಡ್ತಾರಲ್ವ, ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಿರೋಂಥದ್ದೇ ನಾನು ಪ್ಲ್ಯಾಂಟ್ಗಳನ್ನ ತೊಗೊಂಡಿದ್ದೀನಿ. ಇದು ಕೂಡ ಈಗ ರೆಡಿ ಆಯಿತು. ನೆಕ್ಸ್ಟ್ ನಾನು ಈ ರೌಂಡ್ ಪಾಟ್ಗೆ ಈ ಪುಟ್ಟ ಪ್ಲ್ಯಾಂಟ್ ತೊಗೊಂಡಿದ್ದೀನಿ. ಇದು ಇಂಡೋರ್ ಪ್ಲ್ಯಾಂಟೇ. ಇದನ್ನೀಗ ರೀಪಾಟ್ ಮಾಡ್ಕೊಳ್ತಾ ಇದ್ದೀನಿ. ಆಲಿವ್ ಸ್ಲೋ ಪ್ಲ್ಯಾಂಟ್ ಈ ಥರ ರೆಡಿ ಆಗಿದೆ ನೋಡ್ಬೋದು. ನೆಕ್ಸ್ಟ್ ಬಂದು ಬುದ್ಧ ಪಾಟ್ಗೆ ಆಗ್ಲ ಒನ್ಮ ವೈಟ್ ಪಿಂಕ್ ಪ್ಲ್ಯಾಂಟ್ ಈ ಪಾಟ್ಗೆ ಹಾಕಿದ್ದೀನಿ. ನೆಕ್ಸ್ಟ್ ಪ್ಲ್ಯಾಂಟ್ಗೆ ರೀಪಾಟ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಮಣ್ಣು ಹಾಕೊಳ್ತಾ ಇದ್ದೀನಿ. ಇದು ಸ್ನೇಕ್ ಪ್ಲ್ಯಾಂಟ್ ಅಂತ. ಇದು ಬೆಡ್ರೂಮಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನಾವು ಮಲಗ್ತೀವಲ್ಲ, ತಲೆ ಕಡೆಗೆ ಆದಂಗೆ ಇಟ್ಕೋಬೇಕು. ಇದನ್ನ ತುಂಬ ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ. ಇದು ನೆಗೆಟಿವ್ ವೈಬ್ರೇಷನ್ ಏನಿರುತ್ತೆ ಅದು ಹೀರ್ಕೊಳ್ಳುತ್ತಂತೆ ಈ ಪ್ಲ್ಯಾಂಟು. ಹಾಗಾಗಿ ನಾನು ಬೆಡ್ರೂಮ್ಗೆ ಇಟ್ಕೊಳ್ತೀನಿ. ನೋಡಿ, ಇದು ರೆಡಿ ಆಯಿತು. ಈ ಸ್ನೇಕ್ ಪ್ಲ್ಯಾಂಟ್ನ ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಮಾಸ್ಟರ್ ಬೆಡ್ರೂಮ್ಗೆ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಪಾಂಥೋಫಿಲಮ್ ಪ್ಲ್ಯಾಂಟ್ ಅಂತ. ಇದನ್ನು ಇವಾಗ ರೀಪಾಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಪಾಂಥೋಫಿಲಮ್ ಪ್ಲ್ಯಾಂಟ್ ಈ ಥರ ರೆಡಿ ಆಗಿದೆ. ಇಷ್ಟು ಪ್ಲ್ಯಾಂಟ್ಗಳನ್ನ ನಾನು ರೀಪಾಟ್ ಮಾಡ್ಕೊಂಡಿದ್ದೇನೆ. ಯಾವ ಥರ ನೀರು ಹಾಕೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಒಂದನ್ನು ಐಟಮ್ನ ಬುಕ್ ಮಾಡ್ಕೊಂಡಿದ್ದೆ. ಅದನ್ನು ಇವಾಗ ಅನ್ಬಾಕ್ಸ್ ಮಾಡ್ತೀನಿ ನಿಮ್ಮ ಮುಂದಾನೆ. ವಾಟರ್ ಸ್ಪ್ರೇನ ಬುಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಇದರಲ್ಲಿ ಯಾವ ಥರ ಸ್ಪ್ರೇ ಮಾಡ್ಕೊಳ್ಳೋದು ಪ್ಲ್ಯಾಂಟ್ಗಳಿಗೆ ಅಂತ ಹೇಳ್ತೇನೆ. ಇಂಡೋರ್ ಪ್ಲ್ಯಾಂಟ್ಗಳಿಗೆ ಜಾಸ್ತಿ ನೀರೇನು ಕೇಳೋದಿಲ್ಲ. ಈ ಥರ ಸ್ಪ್ರೇ ಮಾಡಿಕೊಂಡ್ರೆ ಆಯಿತು. ಈಗ ಮನೆಯಲ್ಲೇ ಒಳಗಡೆ ನೀರೆಲ್ಲ ಚೆಲ್ಲುತ್ತೆ ಮತ್ತು ಕ್ಲೀನ್ ಮಾಡಬೇಕು, ಅದೆಲ್ಲ ಇರೋದಿಲ್ಲ. ಈ ಥರ ಸ್ಪ್ರೇ ಇಟ್ಕೊಬಿಟ್ಟು ಈ ಥರ ವೀಕ್ಲಿ 2-3 ಡೇಸು ಈ ಥರ ಸ್ಪ್ರೇ ಮಾಡಿಕೊಂಡ್ರೆ ಪ್ಲ್ಯಾಂಟ್ಗಳು ತುಂಬ ಚೆನ್ನಾಗಿ ಬೆಳೀತವೆ. ಇನ್ನೊಂದು ಐಟಮ್ನ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡಿದ್ದೀನಿ. ಈಗ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅದೇನಂದರೆ ಈ ವೀಲ್ ಸ್ಟ್ಯಾಂಡ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಅದು ಇವಾಗ ಪಾಟ್ಗೆ ಹೇಗೆ ಇಟ್ಕೋತೀನಿ ಅನ್ನೋದು ತೋರಿಸ್ಕೊಂಡು ಬನ್ನಿ. ಈ ಥರ ಇದೆ ಸ್ಟ್ಯಾಂಡು ನೋಡ್ಬೋದು. ಇದು ಎಷ್ಟು ವರ್ತು ಅನ್ನೋದು ಈಗಲೇ ನಿಮ್ಮ ಮುಂದೆ ತೋರಿಸ್ತೀನಿ, ಬನ್ನಿ ನೋಡೋಣ. ಈ ಪಾಟ್ ಹೆವಿ ಇರೋದ್ರಿಂದ ಜರ್ಗ್ಸಕ್ಕೆ ಆಗ್ತಿರ್ಲಿಲ್ಲ, ಹಾಗಾಗಿ ಈ ವೀಲ್ನ ಬುಕ್ ಮಾಡ್ಕೊಂಡಿದ್ದೆ. ಕ್ಲೀನ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ನಾನು ಈ ವೀಲ್ ಸ್ಟ್ಯಾಂಡ್ನ ಬುಕ್ ಮಾಡಿಕೊಂಡೆ. ಈಗ ನೋಡಿ, ಈ ವೀಲ್ ಮೇಲೆ ಇಡ್ತೀನಿ. ಇವಾಗ ನೋಡಿ, ವೀಲ್ ಸ್ಟ್ಯಾಂಡ್ ಮೇಲೆ ಪಾಟು ಯಾವ ಥರ ಕೂತಿದೆ ಅಂತ. ಇವಾಗ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದರೆ ಇದನ್ನು ಈ ಥರ ಜರುಗಿಸಿ ಈ ಥರ ತಳ್ಳಕ್ಕೆ ಪುಷ್ ಮಾಡಿದ್ರೆ ಸಾಕು, ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬೋದು. ತಿರ್ಗಾ ಅಲ್ಲೇ ಇಡ್ಬೋದು. ಇಲ್ಲ ಅಂದರೆ ಇದನ್ನು ತೆಗೆದು ಈ ಕಡೆ ಎಳೆದು ಮಾಡೋಷ್ಟೊತ್ತಿಗೆ ಪಾಟು ಎಲ್ಲ ಹೊಡೆದೋಗ್ತಿತ್ತು. ಈಗ ಎಷ್ಟು ಈಸಿ ಮೂವ್ ಮಾಡ್ಬೋದು ನೋಡಿ. ಎತ್ತಕ್ಕೆ ನಮ್ಮ ಕೈಲಿ ಆಗೋದಿಲ್ಲ, ಇನ್ನೊಬ್ರನ್ನ ಹೆಲ್ಪ್ ತಗೋಬೇಕಾಗುತ್ತೆ.
ಹಾಗಾಗಿ ಇದು ನನಗೆ ವರ್ತ್ ಅನಿಸ್ತು, ಅದಕ್ಕೆ ಬುಕ್ ಮಾಡಿಕೊಂಡು ಕಳ್ಸ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೆಕ್ಸ್ಟ್ ವೀಲ್ ಬಂದು ಇದು 4 ವೀಲ್ಗೆ ನನಗೆ 750 ಏನೋ ಬೀಳ್ತು. ನನಗೆ 2 ಬೇಕಿತ್ತು ಅಷ್ಟೇ. ಹಾಗಾಗಿ ಮನೇಲಿ ಇನ್ನೂ ಎಕ್ಸ್ಟ್ರಾ ಇದ್ದರೆ ಏನು ಹಾಳಾಗಲ್ವಲ್ಲ, ಯಾವಾಗಲಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು 4 ಬುಕ್ ಮಾಡ್ಕೊಂಡೆ. ನಾನು ಒಂದಕ್ಕೆ 350 ಏನೋ ಇತ್ತು. ಹಾಗಾಗಿ ನಾನು 4ಕ್ಕೆ ಸ್ವಲ್ಪ ಕಮ್ಮಿ ರೇಟ್ ಇತ್ತು, ಹಾಗಾಗಿ 4 ಬುಕ್ ಮಾಡ್ಕೊಂಡಿದ್ದೆ. ಇವಾಗ ಇದನ್ನು ಎಲ್ಲಿ ಹೇಗೆ ಇಟ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಸದ್ಯಕ್ಕೆ ನನ್ನ ಮಗಳ ರೂಮಲ್ಲೇ ನಾವು ಮಲ್ಕೊಳ್ಳೋದ್ರಿಂದ ಅಲ್ಲೇ ಇಟ್ಕೊತೀನಿ. ಇವಾಗ ಇಲ್ಲಿ ನಾನು ವೀಲ್ ಇಟ್ಬಿಟ್ಟು ಇಲ್ಲಿ ಬೆಡ್ ಪಕ್ಕ ಇಡ್ತಾ ಇದ್ದೀನಿ. ಬ್ಲ್ಯಾಂಕ್ ನೋಡ್ಬೋದು, ನಾವು ಯಾವಾಗಲೂ ತಲೆ ಪಕ್ಕದಲ್ಲೇ ಇಟ್ಕೋಬೇಕಂತ ಈ ಪ್ಲ್ಯಾಂಟ್ನ. ಇದು ನೆಗೆಟಿವ್ ವೈಬ್ರೇಷನ್ನ ಹಿಡ್ಕೊಳ್ಳುತ್ತೆ, ನಮ್ಗೆ ಕೆಟ್ಟ ಕನಸು ಏನಾದರೂ ಬೀಳುತ್ತಲ್ಲ ಅದನ್ನು ಹಿಡ್ಕೊಳ್ಳುತ್ತೆ. ಹಾಗಾಗಿ ನಾನು ಈ ಪ್ಲ್ಯಾಂಟ್ನ ಇಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಈ ಬುದ್ಧ ಪಾಟ್ನ ಎಲ್ಲಿ ಇಟ್ಕೋತೀನಿ ಅನ್ನೋದು ತೋರಿಸ್ತೀನಿ ಬನ್ನಿ. ಇದನ್ನ ನಾನು ಈ ಪ್ಲೇಸಿಗೆ ಇಟ್ಕೊತಾ ಇದ್ದೀನಿ. ಬುದ್ಧದ ಪಾಟ್ನ ನಾನು ಇಲ್ಲಿ ಇಟ್ಕೋತಾ ಇದ್ದೀನಿ. ಇದು UPS ಬಾಕ್ಸು, ಅದ್ರ ಮೇಲೆ ನಾನು ಪ್ಲೇವುಡ್ ಹಾಕ್ಸಿರ್ಲಿಲ್ಲ, ಗ್ರಾನೈಟ್ ಕಲ್ಲನ್ನೇ ಹಾಕ್ಸಿದ್ದೆ. UPS ಬಾಕ್ಸ್ ಮೇಲೆ ಪ್ಲೇವುಡ್ ಶೀಟ್ ಬರಬೇಕಾಯ್ತು, ಅದ್ರ ಬದಲು ಇದೆ. ಈ ಥರ ಪ್ಲ್ಯಾಂಟ್ ಇಟ್ಕೊಳ್ಳೋಕ್ಕೆ ಮುಂಚೆಗೆ ಪ್ಲ್ಯಾನ್ ಮಾಡಿಕೊಂಡು ಇದು ನನಗೆ ಚೆನ್ನಾಗಿ ಕಾಣಿಸುತ್ತೆ ಈ ಪ್ಲೇಸಿಗೆ ಅಂದ್ಬಿಟ್ಟು ಈ ಬುದ್ಧದ ಪ್ಲ್ಯಾಂಟ್ ಇಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಪ್ಲೇಸ್ ಬಂದು ಈ ಜೇಡೋ ಪ್ಲ್ಯಾಂಟ್ನ ನಾನು ಈ ಅಗ್ನಿ ಮೂಲಲ್ಲಿ ಇಟ್ಕೊತಾ ಇದ್ದೀನಿ. ಅಗ್ನಿ ಮೂಲಲ್ಲಿ ಇಟ್ಟರೆ ತುಂಬ ಒಳ್ಳೆಯದಂತೆ. ನೋಡ್ಬೋದು, ಇಲ್ಲಿಗೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಈ ಜೇಡೋ ಪ್ಲ್ಯಾಂಟ್ನ ಎಲ್ಲಿಗೆ ಸೆಟ್ ಮಾಡ್ತೀನಿ ಅಂತ ನೋಡೋಣ. ಈ ಜೆಡ್ ಪ್ಲ್ಯಾಂಟ್ನ ಈ TV ಗಾಲಿ ಪಕ್ಕ ಇಡ್ತಾ ಇದ್ದೀನಿ. ಈ ಪ್ಲ್ಯಾಂಟ್ನ ಹಾಲಲ್ಲಿ ಎಲ್ಲಾದರೂ ಪ್ಲೇಸ್ ಮಾಡ್ಬೋದು, ಹಾಗಾಗಿ ನಾನು ಈ TV ಕ್ಯಾಬಿನ್ ಪಕ್ಕ ಇಡೋಣ ಅಂತ ಅಂದ್ಬಿಟ್ಟು ಈ ಪ್ಲ್ಯಾಂಟ್ನ ಇಲ್ಲಿ ಇಡ್ತಾ ಇದ್ದೀನಿ. ನೋಡ್ಬೋದು, ಈ ಕಾರ್ನರ್ಗೆ ಈ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ, ಸ್ಟ್ಯಾಟೋಫಿಲಮ್ ಪ್ಲ್ಯಾಂಟ್ನ ನೋಡ್ಬೋದು. ಇದನ್ನು ಇಲ್ಲಿಗೆ ಇಡ್ತಾ ಇದ್ದೀನಿ. ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಗೆ ಅಂತ ಅನ್ಕೋತೀನಿ. ಹಾಗಾಗಿ ಇಲ್ಲಿಗೆ ನಾನು ಈ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. ಈ ಇಂಡೋರ್ ಪ್ಲ್ಯಾಂಟ್ನ ರೀಪಾಟನಿಂಗ್ ವ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್.